ಹರೇ ಕೃಷ್ಣ. ದಾಮೋದರ ಎಂದರೆ ಏನು? ದಾಮೋದರ ವ್ರತದ ಮಹತ್ವ ಏನು? ಕಾರ್ತಿಕ ಮಾಸದಲ್ಲಿ ಉಪವಾಸ ಕೈಗೊಂಡರೆ ಲಾಭವೇನು? ಕೃಷ್ಣನಿಗೆ ಕಾರ್ತಿಕ ಮಾಸ ಎಷ್ಟು ಪ್ರೀತಿ? ಕಾರ್ತಿಕ ಮಾಸದ ದೇವರು ಯಾರು? ಕಾರ್ತಿಕ ಮಾಸದ ಫಲ ಹೇಗೆ ಸಿಗುತ್ತದೆ? ನಮ್ಮ ಕಷ್ಟಗಳಿಂದ ಹೇಗೆ ಪಾರಾಗುವುದು? ದಾಮೋದರ ವ್ರತವನ್ನು ಹೇಗೆ ಆಚರಿಸುವುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ದಾಮೋದರ ವ್ರತದ ಮಹತ್ವ ಏನು? ಭಕ್ತರು ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಭಗವಂತನ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಬೇಕೆಂದು ಪದ್ಮ ಪುರಾಣದಲ್ಲಿ ಹೇಳಿದೆ. ಪ್ರತಿಯೊಬ್ಬರೂ ಭಗವಂತನನ್ನು ಸ್ತುತಿಸುವ ಆಚರಣೆ ಕೈಂಕರ್ಯಗಳನ್ನು ಮಾಡಬೇಕು. ಅಂತಹ ಪ್ರಮುಖ ಆಚರಣೆಗಳಲ್ಲಿ ಊಜ್ರ ವ್ರತ ಕೂಡ ಒಂದು. ಊಜ್ರ ವ್ರತವನ್ನು ಇದನ್ನು ದಾಮೋದರ ವ್ರತ ಎಂದು ಕರೆಯುತ್ತಾರೆ. ಕಾರ್ತಿಕ ಮಾಸದಲ್ಲಿ ಅಕ್ಟೋಬರ್, ನವೆಂಬರ್ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ವೃಂದಾವನದಲ್ಲಿ ದಾಮೋದರ ರೂಪದ ಭಗವಂತನ ಪೂಜೆಗೆ ವಿಶಿಷ್ಟ ಕಾರ್ಯಕ್ರಮವಿದೆ. ಸಂಸ್ಕೃತದಲ್ಲಿ ದಾಮ ಎಂದರೆ ಹಗ್ಗ, ಉದರ ಎಂದರೆ ಹೊಟ್ಟೆ. ತಾಯಿ ಯಶೋದಳಿಂದ ಹಗ್ಗದಲ್ಲಿ ಬಂಧಿಸಲ್ಪಟ್ಟ ಕೃಷ್ಣನಿಗೆ ಸಂಬಂಧಿಸಿದ್ದು ಈ ದಾಮೋದರ ಹೆಸರು. ಶ್ರೀ ದಾಮೋದರನು ತನ್ನ ಭಕ್ತರಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವಂತೆ ಕಾರ್ತಿಕ ಮಾಸ ಕೂಡ ಅವರಿಗೆ ಅತ್ಯಂತ ಪ್ರಿಯವಾದದ್ದು. ದೇವೋತ್ತಮನನ್ನು ಸಂತೃಪ್ತಿಗೊಳಿಸಲು ಭಕ್ತರು ಕಾರ್ತಿಕ ಮಾಸದಲ್ಲಿ ವ್ರತಗಳನ್ನು ಅನುಸರಿಸದಲ್ಲದೆ ಕಟ್ಟುನಿಟ್ಟಿನ ನೇಮ ನಿಷ್ಠೆಗಳನ್ನು ಕೈಗೊಳ್ಳುವರು. ಸೂತ ಗೋಸ್ವಾಮಿ ಅವರು ಈ ಹೇಳಿಕೆಯನ್ನು ಪದ್ಮ ಪುರಾಣದಲ್ಲಿ ದಾಖಲಿಸಲಾಗಿದೆ. ನೀತಿ ನಿಯಮದಂತೆ ಯಾರು ಉಪವಾಸ ಕೈಗೊಂಡು ದಾಮೋದರ ವ್ರತವನ್ನು ಆಚರಿಸುತ್ತಾರೋ ಅಂತವರ ಬಳಿಯಿಂದ ಯಮದೂತರು ಓಡಿ ಹೋಗುತ್ತಾರೆ. ವೈದಿಕ ಗ್ರಂಥಗಳಲ್ಲಿ ಸೂಚಿಸಿರುವಂತೆ 100 ಶ್ರೇಷ್ಠ ಯಜ್ಞಗಳನ್ನು ಮಾಡುವುದಕ್ಕಿಂತ ಒಂದು ದಾಮೋದರ ವ್ರತ ಆಚರಿಸುವುದು ಉತ್ತಮ. ಕಾರ್ತಿಕವು ಅತ್ಯುತ್ತಮ ವಾಸವಾಗಿದ್ದು ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು. ಈ ತಿಂಗಳ ಮುಖ್ಯ ದೇವರು ಶ್ರೀಮತಿ ರಾಧಾರಾಣಿ. ಈ ಮಾಸದಲ್ಲಿ ಉತ್ತಮ ಫಲ ಅಂತಹ ವ್ರತಗಳ ಆಚರಣೆ. ಶ್ರೀಮತಿ ರಾಧಾರಾಣಿ ಈ ಮಾಸದಲ್ಲಿ ಯಾವುದೇ ಮಾಡುವ ವ್ರತವು ಉತ್ತಮ ಫಲ ನೀಡುತ್ತದೆ ಮತ್ತು ಅಂತಹ ವ್ರತಗಳ ಆಚರಣೆಯ ಪ್ರಭಾವವು 100 ಜೀವಿತ ಕಾಲದವರೆಗೂ ಇರುತ್ತದೆ. ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ವಿವಿಧ ಬಗೆಯ ದಾನ ಕೊಡುವುದರಿಂದ ಬರುವ ಫಲವು ಕಾರ್ತಿಕ ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಪೂಜಿಸುವುದರಿಂದ ವೈಕುಂಠದಲ್ಲಿ ನಿವಾಸ ಲಭ್ಯವಾಗುತ್ತದೆ. ಈ ತಿಂಗಳಲ್ಲಿ ಶ್ರೀಹರಿಯ ಕಥೆಯನ್ನು ಕೇಳಿದವರು ಕೋಟ್ಯಾಂತರ ವರ್ಷಗಳ ಸಂಕಷ್ಟಗಳಿಂದ ಮುಕ್ತರಾಗುವರು. ಹರೇ ಕೃಷ್ಣ.